ನಮಸ್ತೆ, ಪಂಚಮುಖಿ ಸ್ಟೋರಿಂದ. ಇದರ ಹೆಸರು ಜಿಂಜುವಾ ಅಂತೇಳ್ಬಿಟ್ಟು ಗುಜರಾತ್ ಮೂಲದ್ದು. ಇದು ನಾರು ಮತ್ತು ಬೀಜ ಕಡ್ಡಿಯಿಂದನೂ ಡೆವಲಪ್ ಆಗುತ್ತೆ, ನೇಪಿಯರ್ ಥರ. ಇದು ಪ್ಯಾರಾಗ್ರಾಸಲ್ಲೇ ಬರುತ್ತೆ. ಒಂದು ಸರಿ ಹಾಕಿದ್ರೆ 8 ರಿಂದ 10 ವರ್ಷ ಕಟ್ ಮಾಡ್ಕೋಬೋದು. ಈಸಿಯಾಗಿ 6 ರಿಂದ 8 ಅಡಿ ಬೆಳೆಯುತ್ತೆ. ಇದೂ ಅಷ್ಟೇ 50, ನಾನೇನು ರೋಡ್ಸ್ ಹೇಳಿದ್ದೆ ಅದೇ ಥರ ಇದನ್ನು 50% ಶೇಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ಇದನ್ನು ಅಡಿಕೆ ತೋಟದಲ್ಲಿ ಹಾಕಿದ್ದೀವಿ. ಇದು ಹೇಗೆ ಅಂತಂದರೆ, ಒಂದು ಸರಿ ಹಾಕಿದ್ರೆ 8 ರಿಂದ 10 ವರ್ಷ ನೀವು ಕಟ್ ಮಾಡ್ದಂಗೆಲ್ಲ ಬೆಳಿತಾನೆ ಇರುತ್ತೆ. ಇದಕ್ಕೆ ಎಷ್ಟು ಚೆನ್ನಾಗಿ ನೀರು ಕೊಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಮತ್ತು ಇದು ನೀರಿಗೂ ತಡೆಯುತ್ತೆ. ಹೇಗೆ ಅಂತಂದರೆ, ಈಗ ಸಪೋಸ್ ನಾವು 2 ತಿಂಗಳು ನೀರು ಕೊಡಲಿಲ್ಲ ಅಂದರೆ ಬೆಳವಣಿಗೆ ಕಮ್ಮಿ ಇರುತ್ತೆ. ನೀರು ಸಿಕ್ಕಿದಾಗ ತುಂಬ ಫಾಸ್ಟಾಗಿ ಬೆಳೆಯುತ್ತೆ. ಅದ್ರ ಜೊತೆಗೆ ಇದು ಯಾವುದೇ ರೀತಿ ಸುಂಕಿರಲ್ಲ. ನೇಪಿಯರ್ದ ಸುಂಕಾಗಲಿ, ಶಾರ್ಪ್ ಎಡ್ಜಸ್ ಆಗಲಿ ಆ ಥರದ್ದು ಏನೂ ಇರಲ್ಲ. ಇದು ಪ್ಯಾರಾಗ್ರಾಸಲ್ಲಿ ಬರುತ್ತೆ. ಇದು ಸ್ಟಮ್ಮಿಂದನೂ ಮಲ್ಟಿಪ್ಲೈ ಆಗುತ್ತೆ. ಗುಜರಾತ್ ಮೂಲದ್ದು. ಯಾರ ತೋಟದಲ್ಲಿ ಮಲ್ಚ್ಗೆ ಅಂತ ಯೂಸ್ ಮಾಡ್ತಾರೆ ಅಂದರೆ, ಈಗ ತುಂಬ ಜನ ಸ್ಟೈಲೋ ಎಮೋಟೋ ಕುದುರೆ ಮೆಂತೆ ಮಾತ್ರ ಅಂತ ಅಂದ್ಕೊಂಡಿದ್ದಾರೆ. ಅದು ಬಿಟ್ಟು ಪ್ಯಾರಾಗ್ರಾಸಲ್ಲಿ ಈ ಥರ ರೋಡ್ಸ್ ಆಗಿರ್ಬೋದು, ಗಿನಿ ಆಗಿರ್ಬೋದು, ಜಿಂಜುವಾ ಆಗಿರ್ಬೋದು, ಮತ್ತು ಸಿಗ್ನಲ್ ಗ್ರಾಸ್ ಅಂತ ಒಂದು ಬರುತ್ತೆ, ಅದಾಗಿರ್ಬೋದು. ಇದೆಲ್ಲನೂ ಬೆಸ್ಟ್ ಮೆಥಡ್. ಇದು ಒಂದೊಂದು ಗುಮ್ಮಿಲ್ಲೇ ನಿಮಗೆ ಕುರಿ ಮೇಕೆಗಾದರೆ ಒಂದು ಗುಮ್ಮಿ ಕಟ್ ಮಾಡಿದ್ರೆ ಒಂದು ಪ್ರಾಣಿಗಾಗಷ್ಟು ಮೇವು ಸಿಗುತ್ತೆ. ಇದು ನೋಡಿ, ಈಗ ನಾನೊಂದು ಗುಮ್ಮಿ ತೋರಿಸ್ತೀನಿ ನಿಮಗೆ. ಇದು ನೋಡಿ, ಇದೆಲ್ಲ ಒಂದೇ ಗುಮ್ಮಿನೇ. ಇದು ಇನ್ನೂ ಬೆಳೆಯುತ್ತೆ. ಒಂದೇ ಗುಮ್ಮಿ. ಒಂದು ಗುಮ್ಮಿಲಿ ಏನಿಲ್ಲ ಅಂದ್ರೂ ಒಂದು 40 ರಿಂದ 50 ಕಡ್ಡಿಗಳಿರುತ್ತೆ. ಇದು ನೋಡಿ, ಇದು ಇನ್ನೊಂದು ಗುಮ್ಮಿ ಎಷ್ಟು ದೊಡ್ಡದಾಗಿದೆ ನೋಡಿ. ಇದು ತುಂಬ ದೊಡ್ಡದಾಗಿದೆ. ಈ ಥರ ಗುಮ್ಮಿಗಳನ್ನು ಕಟ್ಬಿಟ್ಟಾದರೂ ತೆಗೆದುಬಿಟ್ಟಾದರೂ ಅದರಲ್ಲಿ ನಾರು ತೆಗೆದಿಡ್ಬೋದು. ಇದ್ರದ್ದು ಬೀಜನೂ ಬರುತ್ತೆ. ತದನಂತರ ಇದ್ರ ಕಡ್ಡಿಯಿಂದನೂ ಮಲ್ಟಿಪ್ಲೈ ಮಾಡ್ಕೋಬೋದು.